ಕಾವೇರಿಗೆ ಜೀವ ಕಳೆ ಬಂದಿದೆ. ಕೊಡಗಿನಲ್ಲಿ ಮಳೆಯ ಅಬ್ಬರ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ಹಾರಂಗಿ, ಕಬಿನಿ ಜಲಾಶಯಗಳು ಬಹುತೇಕ ಭರ್ತಿಯಾಗಿದೆ. ಈಗಾಗಲೇ ಮಳೆ ಬಾಬಾ ಅಂತ ಹೇಳಿ ಅನೇಕ ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳು, ಪ್ರಾರ್ಥನೆಗಳು, ಹೋಮ ಹವನಗಳು, ಕಪ್ಪೆ ಮದುವೆ ಹೀಗೆ ನಾನಾ ರೀತಿಯಾದಂತಹ ಒಂದು ಮಳೆರಾಯನ ಆಗಮನಕ್ಕಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಇದೀಗ ಮಳೆರಾಯನ ಆಗಮನ ಆಗಿದೆ. ಕೊಡಗಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾರಂಗಿ, ಕಬಿನಿ ಜಲಾಶಯಗಳು ಬಹುತೇಕ ಭರ್ತಿಯಾಗಿದೆ. ಕೆಆರ್ಎಸ್ ಒಳಹರಿವಿನಲ್ಲೂ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಕೆಆರ್ಎಸ್ ಒಳಹರಿವು ಇದೀಗ 10,504 ಕ್ಯೂಸೆಕ್ನಷ್ಟು ಹೆಚ್ಚಳ ಪ್ರಮಾಣ ಆಗಿರೋದನ್ನು ಗಮನಿಸ್ತೀವಿ. ಕಬಿನಿಯಿಂದ ನೀರು ಬಿಡುಗಡೆಗೆ ಕ್ಷಣಗಣನೆ ಆರಂಭ ಆಗಿದೆ. ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅಂತ ಹೇಳಿ ಮುನ್ನೆಚ್ಚರಿಕಾ ಸೂಚನೆಗಳನ್ನು ಕೂಡ ಆಲ್ರೆಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನು ಕಬಿನಿಯಿಂದ 10,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ನದಿಗೆ ನೀರು ಹರಿಯಲಿದೆ. ಸೊ ನದಿಯ ಎರಡೂ ದಂಡೆಯಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ನೀವು, ಮತ್ತೆ ಏನಾದರೂ ಅನಾಹುತಗಳು ಆಗದ ಹಾಗೆ ಈಗಾಗಲೇ ಮೊದಲೇ ಅಲ್ಲಿಂದ ಸ್ಥಳಾಂತರಗೊಳ್ಳಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ಕೊಡಗಿನಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ಕೊಳ್ಳದಲ್ಲಿ ಜೀವ ಕಳೆಯೇ ತುಂಬಿದೆ. ಹಾರಂಗಿ, ಕಬಿನಿ ಬಹುತೇಕ ಭರ್ತಿಯಾಗಿದೆ. ಇನ್ನು ಕಬಿನಿ ಜಲಾಶಯ ಭರ್ತಿಯಾಗ್ತಾ ಇರುವ ಹಿನ್ನೆಲೆ ಕಾಲುವೆಗಳಿಗೆ ನೀರು ಹರಿಸಲು ಈಗ ಸೂಚನೆಯನ್ನ ನೀಡಲಾಗಿದೆ. ನ್ಯೂಸ್ 18ಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಬಿನಿ ಜಲಾಶಯ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಕಾಲುವೆಗಳಿಗೆ ನೀರು ಹರಿಸಿ ಅಂತ ಹೇಳಿ ಇದೀಗ ನ್ಯೂಸ್ 18ಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಾಲುವೆಗಳ ಮೂಲಕ ಕೆರೆಗಳಿಗೆ ನೀರು ತುಂಬಿಸಬೇಕು. ಈ ಮೂಲಕ ಸರ್ಕಾರ ಇದೀಗ ಕೆರೆಯನ್ನ ತುಂಬಿಸೋದಕ್ಕೆ ಮುಂದಾಗಿದೆ. ನ್ಯೂಸ್ 18ಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಕೆರೆ ಕಟ್ಟೆಗಳು ತುಂಬಬೇಕು, ಯಾಕಂದ್ರೆ ಇದರಿಂದಾಗಿ ಸಾಕಷ್ಟು ಕೂಡ ರೈತರಿಗೆ ಉಪಯೋಗ ಆಗುತ್ತೆ. ಹಾಗಾಗಿ ಒಂದ್ ಕಡೆ ಜಲಾಶಯ ಭರ್ತಿ ಆದ್ರೆ ಹಾಗೆ ಅದರನ್ನ ಆ ನೀರು ಹರಿದು ಹೋಗೋದಕ್ಕೆ ಬಿಡಬಾರ್ದು. ಕಾಲುವೆಗಳಿಗೆ ಹರಿಸಿ, ಕಾಲುವೆಗಳ ಮೂಲಕ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಆಗಬೇಕು ಅಂತ ಹೇಳಿ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಕಬಿನಿ ಡ್ಯಾಮ್ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಅದನ್ನ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅಥವಾ ಅದನ್ನ ಬಿಡೋದಕ್ಕಿಂತ ಕಾಲುವೆಗಳಿಗೆ ನೀರು ಹರಿಸುವುದರ ಮೂಲಕ ಅದನ್ನ ಕೆರೆ ತುಂಬಿಸುವ ಕೆಲಸವನ್ನ ಮಾಡಬೇಕು ಅನ್ನುವ ಸೂಚನೆಯನ್ನ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಉಕ್ಕಿ ಹರಿತಾ ಇದೆ ಮಾಲತಿ ನದಿ. ಆಗುಂಬೆ ಭಾಗದಲ್ಲಿ ನಾಬಳ ರಸ್ತೆ ಮೇಲೆ ಸಂಚಾರ ಸ್ಥಗಿತ ಆಗಿದೆ. ಈಗ ಹಲವು ಕಡೆಗಳಲ್ಲಿ ಮಳೆ ಬರ್ತಾ ಇದೆ. ಅಟ್ಲೀಸ್ಟ್ ಆಗಸ್ಟ್ನಲ್ಲಾದ್ರೂ ಸಂಪೂರ್ಣವಾಗಿ ಮಳೆ ಬರಲಿ ಅಂತ ಹೇಳಿ ರೈತರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಗಸ್ಟ್ನಲ್ಲಿ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಹೇಳಿದೆ. ಜೊತೆಗೆ ವರುಣ ಕೂಡ ಕೃಪೆಯನ್ನ ತೋರಿಸಿ ಈಗ ಮಳೆ ಬರ್ತಾ ಇದೆ. ಇನ್ನು ತುಂಬಿದ್ದ ಸೇತುವೆ ಮೇಲೆ ಸಿಲುಕಿದೆ ಒಂದು ಕಾರು. ಹೊನ್ನಾವರದಿಂದ ಶೃಂಗೇರಿಗೆ ಹೋಗ್ತಾ ಇತ್ತು ಕುಟುಂಬ. ಕಾರಲ್ಲಿದ್ದ 6 ಪ್ರಯಾಣಿಕರನ್ನು ಆಲ್ರೆಡಿ ರಕ್ಷಣೆ ಮಾಡಿದ್ದಾರೆ ಆ ಭಾಗದ ಜನ. ನೀರಲ್ಲಿ ಸಿಕ್ಕಾಕೊಂಡಿದ್ದ ಕಾರನ್ನ ಹಗ್ಗ ಕಟ್ಟಿ ಎಳೆದು ತಂದ್ರು ಸ್ಥಳೀಯರು. ಕಾರಲ್ಲಿ 6 ಮಂದಿ ಇದ್ರು. ಅವರೆಲ್ಲರನ್ನ ಕೂಡ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಅವರಿಗೆ ಗೊತ್ತಾಗಿಲ್ಲ ಆ ರೂಟಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ, ನೀರು ಸ್ವಲ್ಪ ಅಲ್ವಾ ಅಂತ ಅಂದ್ಕೊಂಡು ಬಂದಿದ್ದಾರೆ. ಆದರೆ ನೋಡಿದ್ರೆ ನೀರಿನ ಪ್ರಮಾಣ ಜಾಸ್ತಿ ಆಗಿತ್ತು. ನಂತರ ಆ 6 ಜನರನ್ನ ಕೂಡ ಆ ಭಾಗದ ಜನ ರಕ್ಷಣೆ ಮಾಡಿದ್ದಾರೆ. ಕಾರನ್ನ ಹಗ್ಗ ಕಟ್ಟಿ ಎಳೆದು ತಂದಿದ್ದಾರೆ ಸ್ಥಳೀಯರು. ನೀರಲ್ಲಿ ಸಿಕ್ಕಾಕೊಂಡಿತ್ತು ಕಾರು. ನಿಮಗೆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು. ಮತ್ತೊಂದು ಕಡೆ ಮಳೆಯ ಅಬ್ಬರದಿಂದಾಗಿ ರಸ್ತೆ ಯಾವುದು, ಅಲ್ಲಿ ಏನು ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ. ರಸ್ತೆ ಮೇಲೆ ಸಂಚಾರವೇ ಸ್ಥಗಿತ ಆಗಿದೆ. ಅಲ್ಲಿ ನೀವು ರಸ್ತೆಯಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಅಲ್ಲಿ ನಾಬಳ ರಸ್ತೆ ಸಂಚಾರ ಸ್ಥಗಿತ ಆಗಿದೆ. ಸ್ಥಳೀಯರು ಮತ್ತೊಂದು ಕಡೆ ಕಾರನ್ನ ಹಗ್ಗ ಕಟ್ಟಿ ಎಳೆದು ಅದರಲ್ಲಿದ್ದಂತಹ ಜನರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ತೀರ್ಥಹಳ್ಳಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ತುಂಗಾ ನದಿ ಮೈತುಂಬಿ ಹರಿತಾ ಇದೆ. ಪ್ರಸಿದ್ಧ ರಾಮಮಂಟಪ ಮುಳುಗುವ ಹಂತಕ್ಕೆ ತಲುಪಿದೆ. ರಾಮಮಂಟಪ ಮುಳುಗಡೆಯಾಗಿದ್ದಲ್ಲಿ ತುಂಗಾ ನದಿಯಲ್ಲಿ ನೆರೆ ಬಂದ ಹಾಗೆ ಅನ್ನೋ ಒಂದು ಪ್ರತೀತಿ ಸಹ ಇದೆ. ರಾಮಮಂಟಪ ಮುಳುಗಡೆಗೆ ಕೇವಲ 4 ಅಡಿ ಬಾಕಿ ಇದೆ. ಮಳೆ ಇದೇ ರೀತಿ ಮುಂದುವರೆದ್ರೆ ರಾಮಮಂಟಪ ಮುಳುಗಡೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕಂಟಿನ್ಯೂಸ್ ಆಗಿ ಆಲ್ರೆಡಿ ಮಳೆ ಬರ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾಗಿ ತುಂಗಾ ನದಿ ಮೈತುಂಬಿ ಹರಿತಾ ಇದೆ. ರಾಮಮಂಟಪ ಮುಳುಗುವ ಹಂತಕ್ಕೆ ಬಂದಿದೆ.
ಈಗ ಅಲ್ಲಿನ ಒಂದು ಪ್ರತೀತಿ ಇದೆ, ರಾಮ ಮಂಟಪ ಮುಳುಗಡೆಯಾದರೆ ತುಂಗಾ ನದಿಯಲ್ಲಿ ನೆರೆ ಬಂದ ಹಾಗೆ ಅಂತ ಹೇಳಿ. ಸೊ 4 ಅಡಿ ಮಾತ್ರ ಬಾಕಿ ಇದೆ ಇದೀಗ ರಾಮ ಮಂಟಪ ಮುಳುಗೋದಿಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇದೆ. ತುಂಬಿ ಹರಿತಾ ಇದೆ ನದಿಗಳು. ಫಲ್ಗುಣಿ, ನೇತ್ರಾವತಿ ನದಿಗಳು ತುಂಬಿ ಹರಿತಾ ಇದೆ. ಬೆಳ್ತಂಗಡಿಯ ಸವಣಾಲು ಸೇತುವೆ ಮುಳುಗಡೆಯಾಗಿದೆ. ಸವಣಾಲು ಮಲ್ಲರೋಡಿ ಸಂಪರ್ಕ ಸೇತುವೆ ಇದು. ಹಲವು ಗ್ರಾಮಗಳನ್ನು ಸಂಪರ್ಕ ಮಾಡುವಂತಹ ಸೇತುವೆಯೇ ಈಗ ಮುಳುಗಡೆಯಾಗಿರೋದ್ರಿಂದ ಹಲವು ಗ್ರಾಮಗಳ ಸಂಪರ್ಕವೇ ಕಟ್ಟಾಗಿದೆ. ನದಿ ತೀರದ ಜಮೀನುಗಳು ಜಲಾವೃತ ಆಗಿದೆ. ಅದರಲ್ಲೂ ಕೂಡ ಅಲ್ಲಿ ಫಲ್ಗುಣಿ ನದಿ, ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಅಷ್ಟರ ಮಟ್ಟಿಗೆ ಈಗ ಮಳೆ ಆಗ್ತಾ ಇದೆ. ಒಂದು ಕ್ಷಣವೂ ಬಿಡ್ತಾ ಇಲ್ಲ ಅಲ್ಲಿ ಮಳೆ. ಆ ಭಾಳ ಜನ ಹೇಳ್ತಾರೆ ಮನೆಯಿಂದ ಹೊರ ಹೋಗೋದಿಕ್ಕೂ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಮಳೆ ಬರ್ತಾ ಇದೆ. ನಿರಂತರವಾಗಿ ಮಳೆ ಬರ್ತಾನೇ ಇದೆ. ಯಾಕಂದರೆ ಕರಾವಳಿಯಲ್ಲಿ ಸಾಮಾನ್ಯವಾಗಿ ಇದೇ ರೀತಿಯಾಗಿ ಮಳೆ ಬರುತ್ತೆ. ಆದರೆ ಜೂನ್ ಜುಲೈಯಲ್ಲಿ ಮಳೆನೇ ಇಲ್ಲ, ಬೇಸಿಗೆ ಕಾಲದ ರೀತಿಯಾಗಿತ್ತು. ಬಟ್ ಆಗಸ್ಟ್ನಲ್ಲಿ ಹಾಗಿಲ್ಲ ಸಿಚುವೇಶನ್. ಈಗ ನಿರಂತರವಾಗಿ ಮಳೆ ಬರ್ತಾ ಇದೆ. ಅದರಲ್ಲೂ ಬೆಳ್ತಂಗಡಿಯ ಸವಣಾಲು ಸೇತುವೆ ಮುಳುಗಡೆಯಾಗಿದೆ. ಸವಣಾಲು ಮಲ್ಲರೋಡಿ ಸಂಪರ್ಕ ಸೇತುವೆ ಮುಳುಗಡೆಯಾಗಿದ್ದು ಇದೀಗ ಜಮೀನುಗಳು ಕೂಡ ಜಲಾವೃತ ಆಗಿದೆ. ಜನರೆಲ್ಲ ತಾವು ಒಂದು ಕಡೆ ಬೆಳೆಗೆ ನೀರಿಲ್ಲ ಅಂತ, ಮತ್ತೊಂದು ಕಡೆ ಜಾಸ್ತಿಯಾಗಿ ಮಳೆ ಬಂದರೆ ಬೆಳೆದಂತಹ ಬೆಳೆಗಳೆಲ್ಲ ನಾಶ ಆಗತ್ತೆ ಅನ್ನುವಂತಹ ಆತಂಕ. ಸೊ ಜಮೀನುಗಳೆಲ್ಲ ಜಲಾವೃತ ಆಗಿರೋದನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ನದಿ ತೀರದ ಜಮೀನುಗಳು ಜಲಾವೃತವಾಗಿರೋ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿರಂತರವಾಗಿ 1 ಸೆಕೆಂಡ್ ಮಳೆ ಬಿಡಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಆ ರೀತಿಯಾಗಿ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಈಗಾಗಲೇ ಈ ಒಂದು ಮಳೆಯಿಂದಾಗಿ ಸಾಕಷ್ಟು ರೀತಿಯ ಸಮಸ್ಯೆಗಳು ಕೂಡ ಆ ಭಾಗದ ಜನರಿಗೆ ಉಂಟಾಗಿದೆ. ಸಂಪರ್ಕ ಸೇತುವೆಗಳೇ ಕೊಚ್ಚಿ ಹೋಗಿದೆ, ಮುಳುಗಡೆಯಾಗಿದೆ. ಒಂದಕ್ಕೊಂದು ಗ್ರಾಮಗಳನ್ನು ಸಂಪರ್ಕ ಮಾಡುವಂತಹ ಸೇತುವೆಗಳು ಈಗ ಮುಳುಗಡೆಯಾಗಿರೋದ್ರಿಂದ ಸಂಚಾರವೇ ಕಷ್ಟ ಆಗಿದೆ. ಈಗ ಜನರನ್ನು ನೀವು ಗಮನಿಸ್ಬೋದು, ಅಲ್ಲಿ ಆ ನೀರಿನಲ್ಲಿ ನಿಂತ್ಕೊಳ್ಬೇಕಾದಂಥವು, ಜಮೀನುಗಳಲ್ಲಿ ಕಂಪ್ಲೀಟ್ ಆಗಿ ನೀರು ಅಲ್ಲಿ ತುಂಬಿಕೊಂಡಿರುವಂಥದ್ದು, ಇವೆಲ್ಲವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸವಣಾಲು ಸೇತುವೆ ಮುಳುಗಡೆಯಾಗಿರೋದ್ರಿಂದ ಹಲವು ಗ್ರಾಮಗಳ ಸಂಪರ್ಕವೇ ಈಗ ಕಟ್ಟಾಗಿದೆ. ಫಲ್ಗುಣಿ ಹಾಗೆಯೇ ನೇತ್ರಾವತಿ ನದಿಗಳು ತುಂಬಿ ಹರಿತಾ ಇದೆ. ಈ ಒಂದು ನದಿಗಳು ತುಂಬಿ ಹರಿತಾ ಇರೋದ್ರಿಂದ ಆ ಭಾಗದ ಜನರಿಗೆ ಸ್ವಲ್ಪ ಕಷ್ಟ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದೇ ಕಾರಣಕ್ಕಾಗಿ ಜಿಲ್ಲಾಡಳಿತಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕಿಂತಲೇ ಆ ಭಾಗದಲ್ಲಿ ಯಾರ್ಯಾರು ಇದ್ರೆ ದಯವಿಟ್ಟು ಅಲ್ಲಿಂದ ಸ್ಥಳಾಂತರ ಮಾಡಿ ಅನ್ನುವ ಸೂಚನೆಯನ್ನು ಕೂಡ ನೀಡಲಾಗುತ್ತೆ. ನಿರಂತರ ಮಳೆಯಿಂದಾಗಿ ಈಗ ಜನ ಏನಪ್ಪ ಅಟ್ಲೀಸ್ಟ್ 1 ಕ್ಷಣ ಆದರೂ ಮಳೆ ಬಿಡ್ಲಪ್ಪ ಅನ್ನುವಂತಹದನ್ನು ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಎಲ್ಲೆಲ್ಲಿ ಏನೆಲ್ಲ ಸಮಸ್ಯೆಗಳು ಆಗಿದೆ, ಈಗಲೂ ಕೂಡ ನಿರಂತರವಾಗಿ ಮಳೆ ಬರ್ತಾನೆ ಇದೆಯಾ? ಪಶ್ಚಿಮ ಘಟ್ಟದ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವಂತಹ ನೇತ್ರಾವತಿ ಮತ್ತು ಫಲ್ಗುಣಿ ನದಿಯಲ್ಲಿ ಭಾರಿ ನೀರಿನ ಹರಿವು ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅನಾಹುತಗಳು, ಅವಾಂತರಗಳು ಕೂಡ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿರುವಂತದ್ದೇ ಬೆಳ್ತಂಗಡಿ ತಾಲೂಕಿನಲ್ಲಿ. ನೇತ್ರಾವತಿ ನದಿಯಲ್ಲಿ ಅತಿ ಹೆಚ್ಚಿನ ನದಿ ನೀರಿನ ಹರಿವು ಕಂಡು ಬಂದಂತ ಹಿನ್ನೆಲೆಯಲ್ಲಿ ನದಿ ಪಕ್ಕದ ಎಲ್ಲ ಕೃಷಿ ತೋಟಗಳು ಜಲಾವೃತಗೊಂಡಿದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಭಕ್ತರು ನದಿಗೆ ಇಳಿಯದಂತೆ ಕ್ಷೇತ್ರದ ಆಡಳಿತ ಮಂಡಳಿ ಸೂಚನೆ ಕೊಟ್ಟಿದೆ. ಇನ್ನು ನದಿ ನೀರು ಅಂದ್ರೆ ನೇತ್ರಾವತಿ ಹರಿದು ಹೋಗುವಂತಹ ಎಲ್ಲ ಭಾಗಗಳಲ್ಲಿ ಈಗ ನೆರೆಯ ವಾತಾವರಣ ಇದೆ. ಬೆಳ್ತಂಗಡಿಯ ಲಾಯ್ಲಾ, ಪುತ್ರಬೈಲು ಸೇರಿದಂತೆ ಹಲವು ಭಾಗದಲ್ಲಿ ರಸ್ತೆಗಳು ಜಲಾವೃತಗೊಂಡಿದೆ. ನದಿ ನೀರು ರಸ್ತೆಯಲ್ಲಿ ಹರಿತಿರೋ ಕಾರಣಕ್ಕಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಈಗಾಗಲೇ ಸ್ವಲ್ಪ ಹೊತ್ತಿನ ಮಳೆ ಬಿಡುವು ಕೊಟ್ಟರು ಕೂಡ ಮುಂದಿನ ಕೆಲ ಗಂಟೆಗಳಲ್ಲಿ ಭಾರಿ ಮಳೆಯಾಗುವಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನೊಂದ್ ಕಡೆ ಇನ್ನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಟ್ಟುವಂತಹ ಫಲ್ಗುಣಿ ನದಿಯಲ್ಲಿ ಕೂಡ ಅಪಾರ ಪ್ರಮಾಣದ ನೀರು ಕಂಡು ಬಂದಿದೆ. ಬೆಳ್ತಂಗಡಿಯ ಸವಣಾಲ್ನಲ್ಲಿ ಫಲ್ಗುಣಿ ನದಿಗೆ ಅಡ್ಡಲಾಗಿ ಸೇತುವೆ ಇತ್ತು. ಇದು ಮಲ್ಲರೋಡಿ ಎಂಬಲ್ಲಿಗೆ ಸಂಪರ್ಕವನ್ನ ಕಲ್ಪಿಸಿತ್ತು. ಆದ್ರೆ ಸೇತುವೆಯ ಮೇಲಿಂದಲೇ ನದಿ ನೀರಿನ ಹರಿವು ಕಂಡು ಬರ್ತಾ ಇದೆ. ಹಾಗಾಗಿ ಅಕ್ಕಪಕ್ಕದ ನಿವಾಸಿಗಳು ಬಹಳಷ್ಟು ಆತಂಕಗೊಂಡಿದ್ದಾರೆ. ಜೊತೆಗೆ ಮಲ್ಲರೋಡಿ ಬೇರೆ ಭಾಗಗಳಿಗೆ ಸಂಪರ್ಕ ಮಾಡುವಂತ ಮತ್ತು ಆ ಸಂದರ್ಭದಲ್ಲಿ ಬಂದಂತ ಜನರು ಈಗ ಸುರಕ್ಷಿತ ಪ್ರದೇಶದಲ್ಲಿ ನಿಂತಿದ್ದಾರೆ. ನದಿ ನೀರಿನ ಹರಿವು ಕಡಿಮೆಯಾದ ಸಂದರ್ಭದಲ್ಲಿ ಮತ್ತೆ ಅವರು ತಮ್ಮ ಪ್ರಯಾಣವನ್ನ ಬೆಳೆಸಬಹುದಾಗಿದೆ. ಆದ್ರೆ ಮಳೆ ಮುಂದುವರಿಯುವಂತ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿದೆ. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಕಳೆದ ರಾತ್ರಿಯಿಂದ ಎಡಬಿಡದೆ ಮಳೆ ಸುರಿತಾ ಇದೆ. ಕೆಲವು ಬಡಾವಣೆಗಳು ಜಲಾವೃತವಾಗಿದೆ. ಜನ ಪರದಾಟವನ್ನು ಕೂಡ ಅನುಭವಿಸಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಶಿರ್ಸಿಯಲ್ಲಿ ನಿರಂತರವಾಗಿ ಮಳೆ ಸುರಿದ ಪರಿಣಾಮ ಈಗಾಗಲೇ ಅನೇಕ ಅವಾಂತರಗಳಾಗಿದೆ.
ಅನೇಕ ಬಡಾವಣೆಗಳು ಜಲಾವೃತವಾಗಿದೆ. ಇದರಿಂದಾಗಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ಜನ ಪರದಾಟವನ್ನು ಅನುಭವಿಸಿದ್ದಾರೆ. ಮನೆಯಿಂದ ಹೊರ ಬರೋದಿಕ್ಕೂ ಅಥವಾ ಕೆಲಸ ಕಾರ್ಯಗಳಿಗೆ ಹೋಗೋದಿಕ್ಕೂ ಕೂಡ ಕಷ್ಟವಾಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇನ್ನು ಚಿಕ್ಕಮಗಳೂರು ಭಾಗದ ಕಳಸ, ಕುದುರೆಮುಖ ಭಾಗದಲ್ಲಿ ಮಳೆಯೋ ಮಳೆ. ಇದರಿಂದಾಗಿ ಸೇತುವೆ ಮೇಲೆ ನದಿ ನೀರು ಹರಿತಾ ಇದೆ. ಜಾಂಬಳೆ ಸೇತುವೆ ಮೇಲೆ ನದಿಯ ನೀರು ಹರಿತಾ ಇದ್ದು ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿ ಬಂದಾಗಿದೆ. ತುಂಬಿ ಹರಿತಾ ಇರುವಂತಹ ಸೇತುವೆ ಮೇಲೆ ವಾಹನಗಳು ಸಂಚಾರ ಮಾಡ್ತಾ ಇವೆ. ಇದು ಅಪಾಯಕ್ಕೆ ಆಹ್ವಾನ ಕೊಟ್ಟ ಹಾಗೇನೆ. ಕಾರಣ ಹೆಚ್ಚು ಕಡಿಮೆ ಏನ್ ಬೇಕಾದರೂ ಆಗಬಹುದು. ಅಪಾಯಕ್ಕೆ ಆಹ್ವಾನ ನೀಡಿದ ಹಾಗೆ ಜನ ಒಂದಷ್ಟು ರೀತಿಯಂತಹ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಬೇಕಾಗತ್ತೆ. ಹೋಗುವಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆದರೆ ಆ ನಂತರ ಮತ್ತೆ ನಾವು ಅಪಾಯವನ್ನು ಮೈ ಮೇಲೆ ತೆಗೆದುಕೊಂಡು ಹೋಗೋದಕ್ಕಿಂತ ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದು ಒಳಿತು. ಇನ್ನು ಕರಾವಳಿಯಲ್ಲಿ ಸುರಿದ ಧಾರಾಕಾರ ಮಳೆಯ ಪರಿಣಾಮ ಹಾವೇರಿ ಜಿಲ್ಲೆಯ ಜೀವನಾಡಿ ವರದಾ ನದಿಗೆ ಜೀವಕಳೆ ಬಂದಿದೆ. ಭಾರೀ ಮಳೆ ಹಿನ್ನೆಲೆ ವರದಾ ನದಿಗೆ ಒಳ ಹರಿವು ಹೆಚ್ಚಾಗಿದೆ. ಈ ಹಿಂದೆ ಬರೀ ಬಂಡೆಗಳೇ ಕಾಣ್ತಾ ಇತ್ತು. ವರದಾ ನದಿಯ ಒಳ ಹರಿವು ಈಗ ಹೆಚ್ಚಾಗಿದ್ದರಿಂದ ನೀರಿನಿಂದ ತುಂಬಿ ಹರಿತಾ ಇದೆ. ಮೈ ತುಂಬಿ ವರದಾ ನದಿ ಹರಿತಾ ಇರುವಂತಹ ದೃಶ್ಯ. ವರದಾ ನದಿಗೆ ನೀರು ಹಿನ್ನೆಲೆ ರೈತರು ಕೂಡ ಖುಷಿಯಾಗಿದ್ದಾರೆ. ಈಗ ಅಟ್ಲೀಸ್ಟ್ ನಾವು ಬೆಳೆದಂತಹ ಬೆಳೆಗಳಿಗೆ ನೀರು ಸಿಕ್ತು ಅನ್ನುವಂತಹ ಒಂದು ಸಂತಸವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರನ್ನ ಬಿಡಲಾಗಿದೆ. ಸುಮಾರು 1,50,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಹರಿದು ಬರ್ತಿದೆ. ಇದರಿಂದ ರಾಯಚೂರಿನ ಕಾಡ್ಲೂರು ಶ್ರೀ ಉಪೇಂದ್ರ ತೀರ್ಥ ಕರಾರ್ಚಿತ ಪ್ರಾಣದೇವರ ದೇವಸ್ಥಾನ ಜಲಾವೃತವಾಗಿದೆ. ಪ್ರವಾಹ ಪರಿಸ್ಥಿತಿ ಹಿನ್ನೆಲೆ ಗ್ರಾಮಸ್ಥರು ನದಿ ದಡದಲ್ಲಿ ಇರಿಸಿದ್ದ ಪಂಪ್ ಸೆಟ್ಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಕ್ತಾದಿಗಳಿಗೆ ತೀರ್ಥ ಸ್ನಾನಕ್ಕೆ ಈಗ ತೊಂದರೆ ಆಗ್ತಾ ಇದೆ. ನಿನ್ನೆ ಕೂಡ ಸ್ನಾನಘಟ್ಟ ಮುಳುಗಡೆಯಾಗಿತ್ತು. ಸ್ನಾನಘಟ್ಟ ಮುಳುಗಡೆಯಾದ ಹಿನ್ನೆಲೆಯಲ್ಲಿ ಡ್ರಮ್ ಮೂಲಕ ತೀರ್ಥಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಇವತ್ತು ಕೂಡ ಸೇಮ್ ಸಿಚುವೇಶನ್, ನಿರಂತರವಾಗಿ ಮಳೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸ್ನಾನಘಟ್ಟ ಮುಳುಗಡೆಯಾಗಿರುವ ಕಾರಣಕ್ಕಾಗಿ ಡ್ರಮ್ ವ್ಯವಸ್ಥೆ ಮಾಡಲಾಗಿತ್ತು. ಆ ಡ್ರಮ್ ವ್ಯವಸ್ಥೆಯೂ ಕೂಡ ಈಗ ಆಗ್ತಾ ಇಲ್ಲ. ಅದು ಕೂಡ ಮುಳುಗಡೆ ಆಗಿದೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದ್ದು ಭಕ್ತಾದಿಗಳಿಗೆ ತೀರ್ಥ ಸ್ನಾನಕ್ಕೆ ಇದೀಗ ತೊಂದರೆ ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ನಾನಘಟ್ಟ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದ್ದು ಮಳೆಯಿಂದ ಆಗಿರುವಂತಹ ಅನಾಹುತಗಳನ್ನು ಗಮನಿಸಬಹುದು. ಮತ್ತೊಂದು ಕಡೆ ಈಗಾಗಲೇ ಮುಂಡಾಜೆಯ ಬಳಿ ಗುಡ್ಡ ಕುಸಿತ ಆಗಿದೆ. ಆ ಒಂದು ಗುಡ್ಡ ಕುಸಿತದ ಪರಿಣಾಮವಾಗಿ ಅಲ್ಲಿ ಸಂಚಾರವೇ ಅಸ್ತವ್ಯಸ್ತ ಆಗಿದೆ. ರಾಜ್ಯ ಹೆದ್ದಾರಿ ಅಸ್ತವ್ಯಸ್ತ ಆಗಿದೆ. ಸಂಚಾರವನ್ನೇ ಕಂಪ್ಲೀಟ್ ಆಗಿ ಅಲ್ಲಿ ಕ್ಲೋಸ್ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸಬಹುದು ನೀವು. ಧರ್ಮಸ್ಥಳಕ್ಕೆ ಹೋಗುವಂತಹ ಮಾರ್ಗ ಈಗ ಕಂಪ್ಲೀಟ್ ಆಗಿ ಅಲ್ಲಿ ಕ್ಲೋಸ್ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಜಿತ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಿತ್, ಈಗಾಗಲೇ ಮಳೆಯ ನಿರಂತರವಾದಂತಹ ಒಂದು ಸುರಿಯೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗಿದೆ, ಜೊತೆಗೆ ನೇತ್ರಾವತಿ ತುಂಬಿ ಹರಿತಾ ಇದೆ, ಕುಮಾರಧಾರ, ಫಲ್ಗುಣಿ ನದಿ, ಹೀಗೆ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಭಕ್ತರಿಗೆ ಉಂಟಾಗ್ತಾ ಇದೆ? ಕಳೆದ 2 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿದ್ದು ಜಿಲ್ಲೆಯ 2 ಪ್ರಮುಖ ನದಿಯಾಗಿರುವಂತಹ ನೇತ್ರಾವತಿ ಮತ್ತು ಕುಮಾರಧಾರದಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ಪುಣ್ಯಕ್ಷೇತ್ರ ಆಗಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ಸ್ನಾನಘಟ್ಟ 2 ದಿನಗಳಿಂದ ಮುಳುಗಡೆಯಾಗಿದ್ದು ಭಕ್ತರಿಗೆ ತೀರ್ಥ ಸ್ನಾನ ಮಾಡಲು ಕೂಡ ಈಗ ಅವಕಾಶವನ್ನು ದೇವಸ್ಥಾನದ ವತಿಯಿಂದ ಕಲ್ಪಿಸಲಾಗಿಲ್ಲ. ಯಾಕೆಂದ್ರೆ ನಿನ್ನೆ ಈ ಒಂದು ಸ್ನಾನಘಟ್ಟ ಮುಳುಗಡೆಯಾಗಿದ್ದ ಸಂದರ್ಭದಲ್ಲಿ ಒಂದು ಡ್ರಮ್ಮಿನ ವ್ಯವಸ್ಥೆಯನ್ನು ಮಾಡಿ ಆ ಮೂಲಕ ಭಕ್ತರಿಗೆ ತೀರ್ಥ ಸ್ನಾನವನ್ನು ನೆರವೇರಿಸುವ ಒಂದು ಅವಕಾಶವನ್ನು ಮಾಡಲಾಗಿತ್ತು. ಆದ್ರೆ ಈ ಬಾರಿ ಆ ಡ್ರಮ್ ಇರುವಂತಹ ಪ್ರದೇಶಕ್ಕೆ ಕೂಡ ನೀರು ನುಗ್ಗಿದ ಕಾರಣಕ್ಕಾಗಿ ಈಗ ಭಕ್ತರಿಗೆ ತೀರ್ಥ ಸ್ನಾನ ಮಾಡಲು ಸಮಸ್ಯೆ ಆಗ್ತಾ ಇದೆ. ಮತ್ತು ಈ ನಿಟ್ಟಿನಲ್ಲಿ ದೇವಸ್ಥಾನದ ವತಿಯಿಂದ ಹಲವು ವ್ಯವಸ್ಥೆಗಳನ್ನು ಮಾಡಲಾಗಿದ್ದರೂ ಕೂಡ ನೀರಿನ ಹರಿವು ಪ್ರತಿ ಕ್ಷಣವೂ ಜಾಸ್ತಿ ಆಗ್ತಾ ಇರುವ ಕಾರಣಕ್ಕಾಗಿ ಈಗಾಗಲೇ ಈ ಒಂದು ತೀರ್ಥ ಸ್ನಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಭಕ್ತರ ಸುರಕ್ಷತೆಗೆ ಎಲ್ಲ ಕ್ರಮಗಳನ್ನು ಕೂಡ ಈಗ ದೇವಸ್ಥಾನದ ವತಿಯಿಂದ ಕುಮಾರಧಾರ ಸ್ನಾನಘಟ್ಟದಲ್ಲಿ ನಿರ್ವಹಿಸಲಾಗಿದೆ. ಥ್ಯಾಂಕ್ ಯು ಅಜಿತ್ ಡೀಟೇಲ್ಸ್ಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಳೆಯ ಅಬ್ಬರ ಜಾಸ್ತಿ ಆಗಿದೆ. ಈಗಾಗಲೇ ಕುಮಾರಧಾರ, ನೇತ್ರಾವತಿ ನದಿಗಳು ತುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿರುವಂತಹ ಅನೇಕ ದೇವಸ್ಥಾನಗಳಿಗೆ ಹೋಗ್ತಾ ಇರುವ
ಭಕ್ತಾದಿಗಳಿಗೆ ಇದು ಸಾಕಷ್ಟು ರೀತಿಯ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಮತ್ತೊಂದು ಕಡೆ ಕುಮಾರಧಾರ ಸ್ನಾನಘಟ್ಟ ಕೂಡ ಅಲ್ಲಿ ಮುಳುಗಡೆಯಾಗಿರುವುದು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದಂತಹ ಈ ಒಂದು ಸ್ನಾನಘಟ್ಟ ಮುಳುಗಡೆಯಾದ ಪರಿಣಾಮವಾಗಿ ಡ್ರಮ್ನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಇದೀಗ ಅದು ಕೂಡ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಅಲ್ಲಿನ ಬರುವಂತಹ ಭಕ್ತರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ.